ಅಮ್ಮ ದೇವ್ರೇ, ಅಯ್ಯೋ ಒಂದು ಗಂಟೆಯಿಂದ ಹುಡ್ಕಾಡ್ತಾ ಇದೀನಿ. ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಗೋದ್ನಪ್ಪ? ಅವ್ರು ನೋಡಿದ್ರೆ ಬಂದಿದ್ದ. ಎಲ್ಗೋ ಹೋದ ನಿನ್ ಗಂಡ? ಯಾರ ಜೊತೆಗೆ ಅಂತಂದ್ರು. ಅದು ಯಾರ ಜೊತೆಗೆ ಹೋದ್ನೋ? ಅದೇನು ತಗೊಂಡು ಹೋದ್ನೋ? ಬಾಟ್ಲಿಗೆ ಇಸ್ಲಿ ತಗೊಂಡು ಹೋಗಿರ್ಬೇಕು. ಅದೆಲ್ಲ ಹೋದ್ನೋ ಏನೋ? ಯಾವಾಗ ತಕೋದ್ನೋ? ನಾನು ಎಲ್ಲಿ ಹುಡ್ಕೊಂಡು ಹೋಗೋಣ? ಇಲ್ಲಪ್ಪ, ಕೈಲಾಗಲ್ಲ, ನನಗೂ ಸುಸ್ತಾಯ್ತು. ಒಂದು ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಮಂತಕ್ಕೆ ಹೋಗಿ ಏನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಬನ. ನನ್ನ ತಂಗಿ ಬೇರೆ ಇದ್ದಾಳೆ, ನಮ್ಮ ಅಕ್ಕ ಎಲ್ಗೋದ್ಲು ಅಂತ ಹುಡ್ಕಾಡ್ತಿರ್ತಾಳೆ. ಅವಳಿಗೆ ನನ್ನ ವಿಷಯ ಗೊತ್ತಾದರೆ ಅಷ್ಟೇ ಗೋವಿಂದ. ಹೋಗೋಣ, ಎಲ್ಗಾದ್ರೂ ಹಾಳಾಗೋಗ್ಲಿ ಅವನು. ಸೊ ಅದೊಳ್ಳೆ ಈ ಕರ್ಮ ಆತಪ್ಪ. ಇವನು ನಿಂದೇಗಿರೋಣ ಅಂತ ಬಂದರೆ ಈ ಒಂದೊಳ್ಳೆ ಕಾಟ. ಇವನು ಇರಲಿಲ್ಲ ಅಂತಂದರೆ ನಮ್ಮಪ್ಪ ಅಮ್ಮ ನನ್ನಂತೂ ಇಲ್ಲಿ ಕೆಮ್ಮಲ್ಲ, ಗದುಮ್ತಾರೆ. ಏನು ಮಾಡೋದು? ಏನು ಶಿಲ್ಪ, ಇಲ್ಲಿ ನಿಂತ್ಕೊಬಿಟ್ಟಿದ್ಯಾ? ಯಾಕೆ, ಏನಾಯ್ತು? ಏನೂ ಇಲ್ಲ, ನಾನು ಯಾರನ್ನ ಹುಡುಕ್ತಾ ಇದ್ದೀನಿ, ಬಿಡು. ನಿನ್ಗೆ ಯಾಕೆ ಅದೆಲ್ಲ, ಹೋಗು. ಅಯ್ಯೋ, ನೀನು ಯಾರು ನೋಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಏನು, ಯಾರು ನೋಡ್ತಾ ಇರೋದು? ನಿನ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ನಿನ್ ಗಂಡನ ಹುಡುಕ್ತಾ ಇದೆಯಾ ತಾನೆ? ಎಲ್ಲೋದ್ನೋ ಏನೋ ಎಣ್ಣೆ ಕುಡಿಯಕ್ಕೆ ಹೋಗಿ ಎಲ್ಲಿ ಬಿದ್ದಿದ್ದಾನೋ ಅಂತ ಹುಡುಕ್ತಾ ಇದೆಯಾ ತಾನೆ? ಏನಂದ್ರೆ ಎಣ್ಣೆ ಕುಡಿದು ಎಲ್ಲಿ ಬಿದ್ದಿರ್ತೀನಿ? ನನ್ನ ಗಂಡ ಯಾಕೆ ಎಣ್ಣೆ ಕುಡಿತಾನೆ? ಏನೇ ಶ್ರೀದೇವಿ, ಸುಮ್ಮನೆ ಹೋಗೋದ್ ಕಲ್ಕ. ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬೇಡ. ನನ್ನ ಗಂಡ ಎಣ್ಣೆ ಕುಡಿಯೋದ ಬಿಟ್ಬಿಟ್ಟಿದ್ದಾರೆ. ನಾನು ಏನೋ ಬೇರೆ ಏನೋ ಹುಡುಕಾಡ್ತಾ ಇದ್ದೆ. ನಿನ್ಗೆ ಯಾಕೆ ಅದೆಲ್ಲ? ನನ್ನ ಗಂಡನ ಸಜ್ಜಿ ಬಂದ್ರೆ ಏನೂ ಇಲ್ಲ ನೋಡು. ನನ್ನ ಗಂಡ ಎಣ್ಣೆ ಕುಡಿಯೋದ ನಮ್ಮೂರಾಗೆ ಬಿಟ್ಟು ಬಂದಿದ್ದಾರೆ. ಇಲ್ಲೆಲ್ಲ ನಾ ಎಣ್ಣೆ ಕುಡಿಯಲ್ಲ, ತುಂಬಾ ಒಳ್ಳೆಯವರಾಗಿದ್ದಾರೆ. ನಮ್ಮ ಅಪ್ಪ ಅಮ್ಮನೇ ಇಷ್ಟಪಟ್ಟಿದ್ದಾರೆ. ನೀನೇನೆ ಹೇಳೋದು? ಹೌದಾ? ಮತ್ತೆ ನಿಮ್ಮ ಮನೆ ಹತ್ರ ಅಲ್ಲಿ ಯಾರು ಗಲಾಟೆ ಮಾಡ್ತಾ ಇರೋದು ಕುಡ್ದು ಬಂದು? ಮನೆ ಹತ್ರ ಎಲ್ಲಿ ಹೇಳು? ಇಲ್ಲಿ ಅಂದ್ರೆ ನೀನ್ ಇದೆಯಲ್ಲ ನಿಮ್ಮ ಅಪ್ಪ ಅಮ್ಮನ ಮನೆ, ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ನಿನ್ ಗಂಡ. ಹೋಗಿ ನೋಡೋಗು. ಕುಡಿಯೋದ್ ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಲ್ಲ, ಈಗ ಗಂಟ್ಲಿಗೆ ಹತ್ತ ಕುಡ್ದು ಹೆಂಗ್ ಬಾಯ್ ಮಾಡ್ತಾ ಇದ್ದಾನೆ ಅಂತ ನಾನು ನೋಡೋಗು. ನಾನು ಇವಾಗ ಅಲ್ಲಿಂದಾನೆ ಬಂದೆ. ನಿನ್ ತಂಗಿ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ. ಅಲ್ಲ, ನಿಮ್ಮ ಅಪ್ಪ ಇಲ್ಲ, ನಿಮ್ಮ ಅಪ್ಪ ಎಲ್ಲ ಹೋಗಿದ್ದಾರೆ. ನಿಮ್ಮ ಅಮ್ಮ ತಂಗಿ ಇಬ್ರು ಇದ್ದಾರೆ. ನಿಮ್ಮ ಅಮ್ಮ ತಂಗಿಯನ್ನ ಸರಿಯಾಗಿ ಬೈತಾ ಇದ್ದಾನೆ ನಿನ್ ಗಂಡ. ಹೋಗು, ನೋಡೋಗ ಹೋಗಿ. ಅಯ್ಯೋ ದೇವ್ರಿ, ನನ್ ಗಂಡ ನಾಳೆ ಕುಡ್ದು ಬಂದು ಮನೆ ತಗ ಗಲಾಟೆ ಮಾಡ್ತಾ ಇದ್ದಾನ. ನಾನಿನ್ನು ಎಲ್ಗೋದಂತ ನಾನ್ ನೋಡಿದ್ರೆ ಇಲ್ಲೆಲ್ಲ ಹುಡ್ಕಾಡ್ತಾ ಇದೀನಿ. ಎಲ್ಗೋದಂತ? ಅಯ್ಯೋ, ಮನೆ ನನ್ನ ಮಗ ಅಲ್ಲೇ ಕುಡ್ದು ಮಂತಕ್ಕೆ ಹೋಗ್ಬಿಟ್ನಾ. ಅಯ್ಯೋ, ನನ್ ಬಂಡವಾಳ ಎಲ್ಲ ಗೊತ್ತಾಗೋಯ್ತು. ದೇವ್ರೆ, ಏನಪ್ಪ ಮಾಡೋದು? ಈಗ ಏನಪ್ಪ ಸುಳ್ಳು ಹೇಳೋದು? ಇಷ್ಟ ದಿನ ಹೆಂಗೋ ಮೇಂಟೈನ್ ಮಾಡ್ಕೊಂಡ್ ಬಂದೆ, ಸುಳ್ಳು ಹೇಳಿ ಯಾಮಾರಿಸಿ. ಆದ್ರೆ ಈಗ ಸಿಗ ಬಿಟ್ಬಿಟ್ನಲ್ಲಪ್ಪ ನಾನು. ಅಯ್ಯೋ, ಹಾಳಾದವನು. ಶಿಲ್ಪ, ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ರಿ ಏನು ಬರಲ್ಲ. ಹೋಗಲಿ ನಿಮ್ಮ ಮನೆ ಹತ್ರ ಮೊದ್ಲು. ಹೋಗ್ತೀನಿ, ನೀನೇನು ಹೇಳ್ಬೇಡ. ಹೋಗು, ಸುಮ್ಮನೆ ಮುಚ್ಕೊಂಡು. ಬೇಗ ಹೋಗು, ಬೇಗ ಹೋಗು. ಅಳಿಯಂದ್ರೆ ಏನಿದು ನಿಮ್ಮ ಅವಸ್ಥೆ? ಯಾಕೆ ಹಿಂಗ್ ಕುಡ್ಕೊಂಬಂದು ಈ ತರ ಬಾಯ್ ಮಾಡ್ತಾ ಇದ್ದೀರಾ ಮನೆ ಮುಂದೆ? ಏನಾಗೈತೆ? ಕುಡಿಯೋದ್ ಬಿಟ್ಟಿದ್ರಿ ತಾನೆ, ಈಗ ಯಾಕೆ ಕುಡ್ದು ಬಂದ್ರಿ ಮತ್ತೆ? ಅಲ್ಲ, ಏನೋ ಅರ್ಕೆ ತೀರಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಹಿಂಗ್ ಕುಡ್ದು ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ಗೆ? ಅತ್ತೆ, ನಾನು ಕುಡಿಯೋದು ಬಿಟ್ಟಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ನನ್ನ ಮಗ ಹೇಳಿದ್ದು ಹೇಳು. ಯಾರು? ನೀನು ನಿನ್ನ ಹೆಂಡತಿ ಹೇಳಿದ್ರಲ್ಲೋ, ನಾಸಿ ಕೆಟ್ಟಾನೆ. ಇಷ್ಟ ದಿನ ನಾನು ದನವಾದಂಗಿದ್ದೆ ಕುಡಿದಂಗೆ. ಇವತ್ತೇನಾಯ್ತು? ಯಾಕೆ ಹಿಂಗ್ ಕುಡ್ದು ಬಂದೆ? ಏನೋ ಅರ್ಕೆ ತೀರ್ಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋದಲ್ಲ ನನ್ನ ಹತ್ರ. ಇದೇನು ಅರ್ಕೆ ನಿಂದು? ಹೌದು ಅತ್ತೆ, ನಿಜ ಹೇಳಿದ್ರೆ ದುಡ್ಡು ಕೊಡೋಲ್ಲ ನೀವು, ಅದಕ್ಕೇನೆ ಅರ್ಕೆ ಗಿರ್ಕೆ ಅಂತ ಹೇಳಿದೆ. ಎಷ್ಟು ದಿನ ಅಂತ ನಾನು ಹಿಂಗೆ ಒಳಗೆ ಬಚ್ಚಿಕೋನು ಹೇಳು. ಅದಕ್ಕೆ ಇವತ್ತು ಗೊತ್ತಾದ್ರೆ ಆಗಲಿ ಅಂತ ಫುಲ್ ಎಣ್ಣೆ ಕುಡಿದು ಬಂದಿದ್ದೀನಿ. ನಾನು ಯಾವತ್ತೂ ಎಣ್ಣೆ ಕುಡಿಯೋದು ಬಿಟ್ಟೇ ಇಲ್ಲ ಅತ್ತೆ, ಬಿಟ್ಟಿಲ್ಲ. ಅಮ್ಮ, ಏನಮ್ಮ ಇವನು? ಅಕ್ಕ ನೋಡಿದ್ರೆ ಬಿಟ್ಟವನೇ, ನನ್ನ ಗಂಡ ಎಣ್ಣೆ ಕುಡಿಯಲ್ಲ ಹಂಗೆ ಹಿಂಗೆ ಅಂತಾನೆ ಹೇಳ್ತಾ ಇದ್ಲು. ಇವ್ನು ನೋಡಿದ್ರೆ ಹಿಂಗ್ ಕುಡ್ದು ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲ, ಅತ್ತೆ ಮನೆಗೆ ಬಂದು ಈ ತರ ಕುಡ್ದು ಮಾನ ಮರ್ಯಾದೆ ಕಲಿತಾ ಇದೆಯಲ್ಲ ನಮ್ಮ ಅಪ್ಪ ಅಮ್ಮಯಿಂದ. ಮುಚ್ಚೆ ಬಾಯಿ ಪುಷ್ಪ. ನೀನು ನನ್ನೇ ಮದುವೆ ಆಗಬೇಕಾಗಿತ್ತು. ನನ್ನೇ ಮದುವೆ ಆಗಿದೆ, ನೀವು ಅಪ್ಪ ಅವನ ಆಸ್ತಿ ಎಲ್ಲ ನನಗೇ ಸಿಗೋದು. ನೀನು ಹೋಗಿ ಅವ್ನು ಯಾರೋ ಮದುವೆ ಆಗಿದೀಯಾ? ಅವನು ಬಿಟ್ಟು ನನ್ನೇ ಮದುವೆ ಆಗು, ಆಯ್ತಾ? ಅತ್ತೆ, ನೀವೇನು ನೋಡ್ತಾ ಇದ್ದೀರಾ? ನನ್ನ ಕಾಲು ತೊಳೆದು ಒಳಗೆ ಕರ್ಕೊಳ್ರಿ. ಎಲ್ಗೋದ್ಲಿ ಈ ಶಿಲ್ಪ? ಅಯ್ಯೋ, ಇವನು ಯಾಕೆ ಹಿಂಗ್ ಕುಡ್ದು ಬಂದು ಹಿಂಗ್ ಆಡ್ತಾ ಇದ್ದಾನೆ? ಮಾನ ಮರ್ಯಾದಿಲ್ದವನು. ಅಲ್ಲ, ಕುಡಿಯೋದ್ ಬಿಟ್ಟಿದ್ದಾನೆ ಅಂತ ನಾವು ಎಷ್ಟು ಸಂತೋಷ ಪಟ್ಟಿದ್ದೀವಿ, ನಾನು ನಿಮ್ಮ ಅಪ್ಪನು. ಈಗ ನೋಡ್ರಿ ಇವನು ಈ ತರ ಗಂಟ್ಲಿಗತ್ತ ಕುಡ್ದು ಬಂದು ಗಲಾಟೆ ಮಾಡ್ತಾ ಇದ್ದಾನಲ್ಲ ಮಂತಕ್ಕೊಂದು. ಈರಾ, ಏನೋ ಇದು? ಕುಡಿಯೋದ್ ಬಿಟ್ಟಿದ್ಯಲ್ಲ, ಮತ್ತೆ ಯಾಕೆ ಕುಡ್ದೆ? ಅತ್ತೆ, ಕುಡಿಯೋದು ಬಿಟ್ಟಿದ್ದೀನಿ ಅಂತ ಯಾರು ಹೇಳಿದ್ದು? ನಾನು ಬಿಟ್ಟೇ ಇಲ್ಲ. ನಾವಿವರು ಒಂದಿಲ್ಲಿ ಸೇರ್ಕೊಂಬತಕ್ಕನ ಸುಳ್ಳು ಹೇಳಿದಾಳೆ ನಿಮ್ಮ ಮಗಳು ಶಿಲ್ಪ. ನಾನು ಕುಡಿಯೋದು ಯಾವತ್ತೂ ಬಿಟ್ಟೇ ಇಲ್ಲ. ಇಲ್ಲಿ ಮೊದಲನೇ ದಿವಸನೇ ಕುಡ್ದಿದ್ದೆ. ಅದನ್ನು ಶಿಲ್ಪಗೂ ಗೊತ್ತು. ಆ ದುಡ್ಡು ಎಲ್ಲಿತ್ತು ಅನ್ಕೊಂಡ್ರಿ? ನೀವು ಅಡುಗೆ ಮನೆ ಬಿಟ್ಟಿದ್ರಲ್ಲ, ಆ ದುಡ್ಡು ತಗೊಂಡೋಗಿ ಕುಡ್ದು ಬಂದಿದ್ದೆ ಅವತ್ತು. ಶಿಲ್ಪ ಕೊಟ್ಟಿದ್ದೆ, ಶಿಲ್ಪನ ದುಡ್ಡು. ನಾನು ತಗೊಂಡು ಕೊಟ್ಟಿರೋದಲ್ಲ, ಗೊತ್ತಾಯ್ತಾ?
ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ಕಡೆಲಿಂದ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದಾನಲ್ಲಪ್ಪ. ಈ ನನ್ ಮಗ ಕುಡ್ದು ಬಂದು ಈಗ ಏನ್ ಮಾಡ್ಲಿ ಹೆಂಗ್ ಬಚಾವಾಗ್ಲಿ ನಾನು. ಅಯ್ಯೋ ರೀ ರೀ, ಏನಾಯ್ತ್ರಿ? ಯಾಕೆ ಹಿಂಗ್ ಗಲಾಟೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನು ಕುಡ್ದು ಬಂದಿದ್ಯಾ? ಏ ಶಿಲ್ಪ, ನಾನು ಕುಡ್ದೆ ಬಂದಿರೋದು. ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಕುಡಿಯೋ ವಿಷಯ? ಹಾ ಬಿಟ್ಟಿರಲ್ಲ ಇಷ್ಟಿನ. ಇಲ್ಲಿಗೆ ಬಂದಾಗಿಂದ ಎಂದಾದ್ರೂ ನೀವು ಎಣ್ಣೆ ಮುಟ್ಟಿಲ್ಲ. ಸುಮ್ಮನೆ ಈ ತರ ಸುಳ್ಳು ಹೇಳ್ಬೇಡ್ರಿ. ನೀವು ಬಿಟ್ಟಿದ್ರಿ ಅಲ್ಲೇನೆ, ಅಲ್ಲಿ ನಮ್ಮೂರಾಗಿದ್ದಾಗಲೇನೆ ನೀವು ಎಣ್ಣೆ ಬಿಡ್ತೀನಿ ನೀನು ಅಲ್ಲಿ ಹೋಗೋಣ ಅಂತ ನೀವೇ ತಾನೇ ಕರ್ಕೊಂಡ್ ಬಂದಿದ್ದು. ಈಗ ನೋಡಿದ್ರೆ ಈ ಎಣ್ಣೆ ಕುಡ್ದು ಬಂದು ಗಲಾಟೆ ಮಾಡಿ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೀತಾ ಇದೀಯ ನಿಂತ್ಕೊಂಡು. ನಾಚಿಕೆ ಆಗಲ್ವೇ ನಿನ್ಗೆ? ಅಥವಾ ಇಲ್ಲೂ ನನ್ನ ನಾಟಕ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಹೆಂಗೆ? ಹುಚ್ಚೆ ಬಾಯಿ, ನಾಟಕ ಅಂತೆ, ಡೈಲಾಗ್ ಅಂತೆ, ಪೈಲಾಗ್ ಅಂತೆ, ಯಾವ ನಾಟಕ ನೋಡಕ್ ಬರಲ್ಲ ನನಗೆ. ಯಾಕೆ ಸುಮ್ಮನೆ ಸುಳ್ಳು ಬಾಗ್ಲತ್ತೀಯ? ಹೋಗು. ಅಯ್ಯೋ, ನಿನ್ ಮನೆ ಕಾಯುವಾಗ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನೀ ಇಷ್ಟಿನ ಕುಡಿಯೋದ್ ಬಿಟ್ಟಿದ್ದೆ ತಾನೆ, ಈಗ ಮತ್ತೆ ಶುರು ಮಾಡಿದ್ಯಾ? ನಮ್ಮಮ್ಮ ಹೇಳ್ದೆ ಇವನ್ ಕೈಗೆ ದುಡ್ಡು ಕೊಟ್ರೆ ಇವ್ನ ಇಂಥ ಕೆಲಸ ಮಾಡ್ತಾನೆ ಅಂತಾನ. ಶಿಲ್ಪ ಸಾಕ್ ಸುಮ್ನಿರು ನಿನ್ ನಾಟಕ. ಇಷ್ಟಿನ ನಮ್ಗೆ ಸುಳ್ಳು ಹೇಳಿ ನಂಬಿಸ್ಬಿಟ್ಟೆ. ಈಗ ಗೊತ್ತಾಯ್ತು ಅಸಲಿ ಬಂಡವಾಳ ಏನು ಅಂತಾನ. ಇವನೇ ಕುಡ್ದು ಮೊತ್ತಾಗಿ ಎಲ್ಲ ಬಾಯ್ ಬಿಟ್ನಲ್ಲ. ಇವನು ಕುಡಿಯೋದ್ ಬಿಟ್ಟೇ ಇಲ್ವಂತೆ. ನೀನು ಇಷ್ಟಿನ ನಮ್ಗೆ ಸುಳ್ಳು ಹೇಳಿ ಯಾಮರ್ಸ್ಬಿಟ್ಟಲ್ಲ, ನನಗೂ ನಿಮ್ಮ ಅಪ್ಪಯ್ಯಗೂ. ಅಯ್ಯೋ ಅಮ್ಮ, ಅದು ಹಂಗಲ್ಲ, ಅದು ಗ್ಯಾರಂಟಿ ಬಿಟ್ಟಿದ್ರಮ್ಮ. ನಮ್ಮೂರಾಗಿದ್ದಾಗಲೇ ಬಿಟ್ಟು ಚೆನ್ನಾಗಾದ್ಮೇಲೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇಲ್ಲಿಗೆ ಬಂದ್ಮೇಲೆ ಒಂದ್ ದಿವಸನೂ ಕುಡ್ದಿಲ್ಲ ಕಣಮ್ಮ. ಸುಳ್ಳು ಹೇಳ್ತೈತೆ ಯಪ್ಪ, ಕುಡ್ದು ಮತ್ತಾಗಿ ಜ್ಞಾನ ಇಲ್ವಲ್ಲ, ಏನೇನೋ ಸುಳ್ಳು ಹೇಳ್ತೈತೆ. ನಾನು ಯಾವತ್ತೂ ನಿಮ್ಗೆ ಸುಳ್ಳು ಹೇಳೇ ಇಲ್ಲ. ಚೆನ್ನಾಗೇ ಇದನ್ನ ಇಷ್ಟಿನ ನೀನೇ ನೋಡ್ತಿದ್ದಲ್ಲ, ಎಂದಾದ್ರೂ ಒಂದ್ ದಿವಸನಾದ್ರೂ ವಾಸನೆ ಬಂದಿತ್ತಾ ಹೇಳು? ಅವತ್ತು ಮೊದಲನೇ ದಿವಸ ಇವನು ಬಂದು ಅಷ್ಟೊತ್ನಾಗ ಬಡ್ಕೊಂತಿದ್ದ. ಯಾರ ಕುಡ್ದು ಬಾಯ್ ಮಾಡ್ತಾ ಇರ್ತಾರ ಅಂತ ಅನಿಸ್ತು. ಅವಾಗ ನಾನೆಲ್ಲ ನೋಡ್ತೀನಿ, ನೀನು ಒಳಕ್ ಹೋಗಮ್ಮ ಅಂತ ಹೇಳಿ ನನ್ನ ಒಳಕ್ ಕಳಿಸಿ ನೀನು ಇವನ್ನ ಒಳಕ್ ಕರ್ಕೊಂಡು ಹೋಗಿದ್ಯಾ ಅಂತ ಅನ್ಸುತ್ತೆ. ಆಗ ಇವರು ರಾಣಿರ ಅವ್ರ ಅಪ್ಪಯ್ಯ ಬಂದು ನಿಮ್ಮ ಅಪ್ಪಯ್ಯನ ಕುಟಿ ಹೇಳಿದಾಗ ಇಲ್ಲ ನಾಟಕ ಅದು ಇದು ಅಂತಂದೆ. ಈಗ ನೋಡಿದ್ರೆ ನಾಟಕನೇ ಹೇಳಲ್ವಂತೆ ಅವನು. ಏನ್ ಸುಳ್ಳು ಹೇಳ್ತಿದ್ಯಾನೆ ಶಿಲ್ಪ? ಅಲ್ಲ ಬದಲಾಗಿದ್ದಾನೆ ಬಿಡು. ಇಲ್ಲಿ ಹೆಂಗು ನಮ್ಮನ್ನ ನೋಡ್ಕೊಂಡಂಗಾಗುತ್ತೆ, ಹೊಲ ನೋಡ್ಕೊಂಡಂಗಾಗುತ್ತೆ ಅಂತಾನ ಕರ್ದು ಇಕ್ಕೇಂಡ್ರೆ ಇಂಥ ಕೆಲಸನೇ ಮಾಡೋದು. ನೀನು ಇಂಥ ಸುಳ್ಳು ಹೇಳಿದ್ಯಲ್ಲ. ಏನ್ ಬುದ್ಧಿನೋ ಏನ್ ಕತ್ಯ, ನೀನಂತೂ ಬದ್ಲಾಗಲ್ಲ ಅನ್ಸುತ್ತೆ ಶಿಲ್ಪ. ಮೊದ್ಲು ನಮ್ಮನೆ ಬಿಟ್ಟು ತೊಲಗ್ರಿ, ನಿಮ್ಮೂರಿಗೆ ನೀವು ಹೋಗ್ತಾ ಇರ್ರಿ ಎಲ್ಲ ಎತ್ಕೊಂಡು. ನಿಮ್ಮ ಅಪ್ಪ ಬರ್ಲಿ ಇರು, ಹೇಳ್ತೀನಿ ಸರಿಯಾಗಿ. ಅಮ್ಮ ಹಂಗಲ್ಲಮ್ಮ, ನಾನು ಯಾವ್ದು ಸುಳ್ಳು ಹೇಳಿಲ್ಲಮ್ಮ. ನಿಮ್ಮ ಹತ್ರ ನನ್ಗೇನೆ ಸುಳ್ಳು ಹೇಳೋಂತ ಅವಶ್ಯಕತೆ ಐತೆ ಹೇಳು? ನಾನು ಸುಳ್ಳು ಹೇಳಿಲ್ಲಮ್ಮ. ಇವನು ಇವತ್ತೇ ಕುಡ್ದು ಬಂದಿರೋದು. ಅದೇನು ಅರ್ಕೆ ಗಿರ್ಕೆ ಅಂತಂದ, ನಾನು ಕೊಡ್ಬೇಡ ದುಡ್ಡು ಅಂತ ಹೇಳ್ದೆ ತಾನೆ. ನೀನೆ ಬಿಡು ಅರ್ಕೆ ಅಂತ ತೀರಿಸ್ಲಿ ಅಂತ ನಾ ಕೊಟ್ಟೆ. ಈಗ ನೋಡು ಹೆಂಗಾಗೈತೆ ಕತೆ. ನನಗೇನೆ ಗೊತ್ತಿದ್ದು ಇವನು ಹಿಂಗೆ ಕುಡಿಯೋದ್ ಬಿಟ್ಟಿಲ್ಲ ಅಂತನ. ನೀ ಹೇಳ್ಬೇಕಾಗಿತ್ತು, ಕುಡಿಯೋದ್ ಬಿಟ್ಟಿಲ್ಲ ಅವನು, ಕುಡ್ದು ಬರ್ತಾನೆ ಗಲಾಟೆ ಮಾಡ್ತಾನೆ ಕೊಡ್ಬೇಡ ಅಂತಾನ. ನೀನು ಕುಡಿಯಲ್ಲ ಇವಾಗ. ನನ್ನ ಗಂಡ ಒಳ್ಳೆಯವನಾಗ್ಯವನೇ. ಎಲ್ಲ ದುಡ್ಡು ಬಿದ್ದಿತ್ತಂತೆ, ನನ್ನ ಗಂಡ ಕೊಟ್ಟ ಅಂತಾನ. ನಿನ್ ದುಡ್ಡೇ ತಗೊಂಬಂದು ನನಗೆ ಕೊಟ್ಟೆ. ಅದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ನೋಡಪ್ಪ, ಕುಡ್ದು ಗಲಾಟೆ ಮಾಡ್ಕೊಂಡು ಇಷ್ಟ ದಿನ ಅಯ್ಯೋ ಅನಿಸ್ತಿದ್ದ ನನ್ನ ಅಳಿಯ. ಇವಾಗ ಹೆಂಗೋ ನನ್ನ ಮಗಳ ಜೊತೆ ಚೆನ್ನಾಗಿದ್ದಾನೆ, ಒಳ್ಳೆಯವನಾಗ್ಯವನೇ. ದುಡ್ಡನ್ನ 50 ರೂಪಾಯಿ ದುಡ್ಡು ಸಿಕ್ತು ಅಂತ ನಾವು ವಾಪಸ್ ಕೊಟ್ಟವನೇ ಅಂತ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ನಿಮ್ಮ ಅಪ್ಪಯ್ಯನೂ ಹಂಗೆ ಅಂತಿತ್ತು. ಆದ್ರೆ ಇವತ್ತು ಗೊತ್ತಾಯ್ತಲ್ಲ ಇವನ ಅಸಲಿ ಬಂಡವಾಳ ಏನು ಅಂತಾನ. ಇಷ್ಟ ದಿನ ನೀನು ಮುಚ್ಚಿಟ್ಟಿದ್ದೆ ಸುಳ್ಳ, ಇವಾಗ ಸತ್ಯ ಎಲ್ಲ ಆಚೆ ಬಂತು. ಹೌದಮ್ಮ, ನಾನ್ ಬಂದಿದ್ದಲ್ಲ ಅವತ್ತು ಅಷ್ಟೇ ಒಂಥರ ತಟ್ಟಾಡ್ಕೊಂಡು ಏನೋ ಒಂಥರ ವಾಸನೆ ಬಂತು. ನಾನು ಏನಕ್ಕ ಏನೋ ಎಣ್ಣೆ ವಾಸನೆ ಬರ್ತೈತೆ ಅಂದ್ರೆ ಏನೂ ಇಲ್ಲ ಅಂತ ಹೇಳಿ ಒಳ ಕರ್ಕೊಂಡು ಹೋಗ್ಬಿಟ್ಲು. ಇದಕ್ಕೆ ಅನ್ಸುತ್ತೆ. ಅಯ್ಯೋ ಪುಷ್ಪ ಅಮ್ಮ, ಅರ್ಥ ಮಾಡ್ಕೊಡ್ರಿ. ಇವನು ಹಿಂಗ್ ಬದಲಾಗೋದಕ್ಕೆ ಏನೋ ಕಾರಣ ಐತೆ ಪಾಪ. ಎಲ್ಲ ಊರ್ ನೆನಪಾಗಿರ್ಬೇಕು, ಅದಕ್ಕೆ ಹಿಂಗ್ ಕುಡ್ದು ಬಂದೇನೆ. ಇನ್ಮೇಲೆ ಕುಡಿಯಲ್ಲ ನಾನು. ಇವನ್ ಹತ್ರ ಕುಡಿಯೋದ್ ಬಿಡಿಸ್ತೀನಿ. ಏನೋ ಇವತ್ತು ಪಾಪ ಬೇಜಾರ್ಕೆಲ್ಲ ಕುಡ್ದು ಬಂದೇನೆ ಅನ್ಸುತ್ತೆ. ಅದು ಅಲ್ಲದೆ ಯಾರೋನ ಕರ್ಕೊಂಡು ಹೋಗ್ಯವ್ರೆ ಕುಡಿಯಕ್ಕೆ ಅಂತನ, ಅಷ್ಟೇನೆ. ಇಲ್ದಿದ್ರೆ ಇವ್ರು ಕುಡಿತಾ ಇರ್ಲಿಲ್ಲಮ್ಮ. ಸಾಕು ಶಿಲ್ಪ, ಇನ್ಮೇಲಿಂದನ ನೀನ್ ಸುಳ್ಳು ನಂಬಕ್ಕೆ ನಾವೇನ್ ದಡ್ರಲ್ಲ, ಗೊತ್ತಾಗೋಯ್ತು. ನೀನ್ ಬರೀ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತಾನ. ಆಸ್ತಿ ದುಡ್ಡು ಸಿಗುತ್ತೆ ಅಂತಾನ ಬಂದಿದ್ಯಾ ಅಷ್ಟೇನೆ. ಸುಮ್ಮನೆ ಹೋಗ್ತಾ ಇರು. ನೀನು ಬದಲಾಗಿದ್ಯಾ, ನಿನ್ ಗಂಡನು ಬದಲಾಗ್ಯವನಿ ಅಂತ ತಿಳ್ಕೊಂಡಿದ್ವಿ. ಆದ್ರೆ ನೀವಿಬ್ರು ಬದಲಾಗಿರೋ ತರ ಕಾಣಿಸ್ತಾ ಇಲ್ಲ. ಅಯ್ಯೋ ಅಮ್ಮ, ಹಂಗನ್ಬೇಡ ದಯವಿಟ್ಟು. ನಾನು ಬದಲಾಗಿದ್ದೀನಿ, ನನ್ನ ಗಂಡನು ಬದಲಾಗ್ಯವನೆ. ಏನ್ ಮಾಡ್ತಿ ಏನೋ ಬೇಜಾರಕ್ಕೆ ಒಂದ್ ಸ್ವಲ್ಪ ಕುಡ್ದು ಬಂದವನೆ. ಇರು, ಅವನ್ನ ಕರ್ಕೊಂಡು ಒಳಕ್ ಮನಸ್ಸು ಬರ್ತೀನಿ. ನಡಿಯೋ, ನಡಿ, ನನ್ನ ಮರಿ ಇದ್ದಿಲ್ದವನಿ. ನಾಚಿಕೆ ಆಗಲ್ವೇ ನಿನ್ಗೆ? ನಾನು ಊರು ತುಂಬಾ ಹುಡ್ಕಾಡ್ದೆ. ಕುಡ್ದು ಇಲ್ಲಿ ಎಲ್ಲಿ ಬಂದು ಗಲಾಟೆ ಮಾಡ್ತಾನೋ ಅಂತ. ಗಲಾಟೆ ಮಾಡೇ ಬಿಟ್ಟಿದ್ಯಲ್ಲ, ನಿನ್ನ ಅಸಲಿ ಬಂಡವಾಳ ಎಲ್ಲ ಗೊತ್ತಾಗಂಗ್ ಮಾಡಿದೆ. ನಿನ್ನಿಂದ ನನ್ನ ಜೀವನನು ಹಾಳಾಗೋಯ್ತಲ್ಲೋ. ಇಲ್ಲಾದ್ರೂ ಬಂದು ನಿಮ್ಗೆ ಹೇಗಿರೋಣ ಅಂದ್ರೆ ಇಲ್ಲೂ ನಿನ್ ಕಾಟ ತಪ್ಪಲಿಲ್ವಲ್ಲ. ಮರೆದಿದ್ದೆ ಸರಿ ನಿನ್ಗೆ. ಶಿಲ್ಪ ಬಾ, ನನಗೆ ಸಾಕಾಗತ್ತೆ. ಹೋಗಿ ಮನಿಕವನ ಬಾ. ನಡಿ ಬಿಟ್ಕ, ನೀನು ಇಲ್ಲೇನೆ ಬರಬೇಡ. ಇವನೇನಾದ್ರೂ ಇಲ್ಲೇ ಕಂಡ್ರೆ ನಿಮ್ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ.
ಮರ್ಯಾದೆ ಹೋಗೋದಲ್ದೇನಿ ದುಡ್ಡನ್ನು ಕಳಿತಾನೆ. ಆಮೇಲೆ ಅದು ಇದು ಮನೆಗಿರೋದು ಎಲ್ಲ ಒತ್ಕೊಂಡು ಹೋಗೋದು, ಹೊಲ್ದಾಗೆ ಬೆಳೆ ಎಲ್ಲ ನಾವು ಒತ್ಕೊಂಡು ಮಾರ್ಕೆಟ್ ತಿಂಬೋದು, ಹಂಗೆಲ್ಲ ಮಾಡ್ಬಿಡ್ತಾನೆ. ಮೊದ್ಲು ಇವನ್ನ ಆಚೆ ಕಳ್ಸು, ಊರಿಗೆ ಕಳ್ಸು. ಓ ಕಣೆ ಪುಷ್ಪ, ಹಂಗೆ ಮಾಡ್ಬೇಕು. ನೀನು ನಿನ್ ಗಂಡ ಬಂದು ಇಲ್ಲಿ ಇದ್ದಿದ್ರೆ ಇವ್ರನ್ನ ಯಾಕೆ ಕರೆಸ್ತಿದ್ವಿ ನಾವು? ನಿನ್ ಗಂಡ ಎಂತವನು ಏನ್ ಕತ್ತೀಯ ದರಿದ್ರದವನು. ಹಂಗೆ ಸಿಗೋ ಅನುಕೂಲನ ಬಳಸ್ಕೊಳ್ಳೋದು ಗೊತ್ತಿಲ್ಲ ಅಷ್ಟೇನಿ. ಆದ್ರೆ ಸಿಕ್ಕಿರೋ ಅನುಕೂಲನ ಈ ನನ್ನ ಮಗನ ಅವಕ್ಕೂ ಬಳಸ್ಕೊಂಬದ್ ಗೊತ್ತಿಲ್ಲ. ಬಂದು ಇಲ್ಲಿ ಸೇರ್ಕೊಂಡು ಕುಡ್ದು ನಮ್ಮ ಮಾನ ಮರ್ಯಾದೆ ತೆಗಿತಾ ಇದಾವೆ. ಈ ಶಿಲ್ಪ ನನಗೆ ನಂಬಿಕೆನೇ ಇರ್ಲಿಲ್ಲ ಬದಲಾಗಿದ್ದೇನೆ ಅಂತ ಹೇಳಿದಾಗ. ಹೋದ್ರೆ ಹೋಗ್ಲಿ ಅವ್ರ ಹುಮ್ತಾನ ಸುಮ್ಮನಾದೆ ಬಿಡತ್ಲಾಗೆ. ಇವರಾದ್ರೂ ಬಂದಿರ್ತೀವಿ ಅಂತ ಹೇಳ್ತಾ ಇದಾರಲ್ಲ ಅಂತ ಕರ್ಸ್ಕೊಂಡ್ರೆ ಈ ತರ ಮಾಡ್ದನಲ್ಲ ಇವನು. ನಿಮ್ಮಪ್ಪ ಬರ್ಲಿ, ಇದಕ್ಕೆ ಒಂದು ನಿರ್ಧಾರ ಮಾಡಲೇಬೇಕು ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.